ಎಲ್ಲೋ ಒಂದು ಕಡೆ ಹೋಗಿ ನಾವು ಭಿಕ್ಷೆ ಬೇಡ ಪರಿಸ್ಥಿತಿ ಆಗಿದೆ ಇವತ್ತು. ಎಲ್ಲೋ NGO ಒಳಗೆ ನಮ್ಮ ಮಕ್ಕಳಿಗೆ ಬಿಸಿ ಊಟ ಕೊಡಿ, ಬೇರೆ ಕಡೆ ಶೂ ಕೊಡಿ ಅಂತ ಬಿಟ್ಬಿಟ್ಟು ಮಹಾನಗರ ಪಾಲಿಕೆ ಹಣವನ್ನ, ತೆರಿಗೆ ಹಣವನ್ನ ಲೂಟಿ ಮಾಡುವಂತ ಕೆಲಸವನ್ನ ಇವತ್ತು ನೀವು ಮಾಡ್ತಾ ಇದ್ದೀರಾ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ದಯಮಾಡಿ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಿಮ್ಮಲ್ಲಿ ನಾವು ಮನವಿಯನ್ನ ಮಾಡ್ಕೊತೀವಿ. ಮತ್ತೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ನಾವು ಕೇಳಿದ್ವಿ, ನಾವು ಹಿಂದೆ ಕೂಡ ನಾವು ಕೇಳಿದ್ವಿ, 8 ವಲಯದಲ್ಲಿ ನಾಯಿಗಳಿಗೆ ABC ಮಾಡೋದಕ್ಕೆ ಅನಿಮಲ್ ಏನು ನಾವು ಒಂದು ಆಪರೇಷನ್ ಅನ್ನ ಮಾಡ್ತೀವಿ, ಅನಿಮಲ್ ಏನು ಆಪರೇಷನ್ ಅನ್ನ ಮಾಡಿ ಮತ್ತೆ ಅಲ್ಲಿ ವ್ಯಾಕ್ಸಿನ್ ಮಾಡ್ತಾ ಇದೀವಿ, ಎಲ್ಲ ಕಡೆ ಕ್ಲೋಸ್ ಆಗಿದೆ, ಯಾರೋ ಕೋರ್ಟ್ಗೆ ಹೋಗಿದ್ದಾರೆ. ಇದ್ರ ಬಗ್ಗೆ ನೀವು ಪ್ರತಿಯೊಂದು ವಲಯದಲ್ಲಿ ನಾಯಿಗಳಿಗೆ ಕಡಿವಾಣ ಹಾಕೋದಿಕ್ಕೆ ಸಪರೇಟ್ ಆಗಿ ನೀವು ಒಂದು ಹಾಸ್ಪಿಟಲ್ ಮಾಡುವಂತ ಕೆಲಸವನ್ನ ಮಾಡಬೇಕು. ಇರುವಂತದ್ದನ್ನ ಮತ್ತೆ ಪುನರ್ ನಿರ್ಮಾಣ ಓಪನ್ ಮಾಡಬೇಕು. ಇದು ಬಿಟ್ಟು ಇವತ್ತು ಯಾವುದೇ ಆಲ್ಮೋಸ್ಟ್ ಆಲ್ ಝೋನ್ ಅಲ್ಲಿ ನಾಯಿಗಳನ್ನ ಕರ್ಕೊಂಬಂದು ABC ಮಾಡುವಂತ ಆಪರೇಷನ್ ಇಲ್ಲ. ನೀವು ಯಾವುದೇ ರಸ್ತೆಗಳಲ್ಲಿ ಕ್ಯಾಮ್ರಾಗಳು ತಗೊಂಡೋಗಿ, ಎಲ್ಲಾ ರಸ್ತೆಯಲ್ಲಿ ಇವತ್ತು ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ, ಎಲ್ಲ ಕಡೆ ಜಾಸ್ತಿ ಆಗಿದೆ. ವ್ಯಾಕ್ಸಿನ್ ಮಾಡಿದೀವಾ, ವ್ಯಾಕ್ಸಿನ್ ಮಾಡಿಲ್ವಾ, ಈ ಪರಿಸ್ಥಿತಿ. ಲೆಕ್ಕ ಬರ್ಕೊಳ್ಳೋದಷ್ಟೇ, ಎಷ್ಟು ನಾಯಿಗಳಿದೆ ಅಷ್ಟು ಲೆಕ್ಕ ಬರ್ಕೊ. ಎಷ್ಟು ವ್ಯಾಕ್ಸಿನ್ ಮಾಡಿದ ನಾಯಿಗಳೇನು ಮಾತಾಡಕ್ ಬರಲ್ಲ, ಎಷ್ಟು ವ್ಯಾಕ್ಸಿನ್ ಮಾಡಿದ್ವಿ ಲೆಕ್ಕ ಬರ್ಕೊಳ್ಳಿದು. ಈ ಪರಿಸ್ಥಿತಿ ಮಾಡಿದ್ರೆ ಯಾವ ಪುಣ್ಯಾತ್ಮ ಚಿಕನ್ ಬಿರಿಯಾನಿ ತಗೊಂಡೋಗಿ ನಾಯಿಗಳಿಗೆ ಹಾಕೋ ಪುಣ್ಯಾತ್ಮ ಕೊಟ್ಟರು ಅಂತ ಅವರೇ ಹೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳು ನುಡಿ ಮತ್ತು ಹೇಳಬೇಕು. ದಯಮಾಡಿ ಯಾವ ಪುಣ್ಯಾತ್ಮ ಹೇಳಿದ್ರು, ಏನು ಆದೇಶ ಯಾವ್ದಕ್ಕೋಸ್ಕರ ಮಾಡಿದ್ರು ಟೆಂಡರು. 2,80,00,000 ಇದ್ರೆ ಇವತ್ತು ಬೆಂಗಳೂರು ನಗರದ ಸುಮಾರು 5,000 ವಿದ್ಯಾರ್ಥಿಗಳಿಗೆ ಇವತ್ತು ಶೂ ಸಿಗ್ತಾ ಇತ್ತು, ಪೌಷ್ಟಿಕ ಆಹಾರ ಸಿಗ್ತಿತ್ತು. ಎಲ್ಲವೂ ಗಾಳಿಗೆ ತೂರಿ ಇವತ್ತು ಲೂಟಿ ಮಾಡೋದು. ನೋಡಿ ಇಂದಿರಾ ಕ್ಯಾಂಟೀನ್, ನೋಡಿ ಎಷ್ಟು ಇಂದಿರಾ ಕ್ಯಾಂಟೀನ್ ಮುಟ್ಟಿದ್ದಾರೆ ಇವತ್ತು. ಆಲ್ಮೋಸ್ಟ್ ಆಲ್ ಎಲ್ಲಾ ಕ್ಷೇತ್ರದಲ್ಲಿ ಬಡವರಿಗೋಸ್ಕರ ಮುಖ್ಯಮಂತ್ರಿಗಳ ಒಂದು ಆಸೆ ಇತ್ತಲ್ಲ, ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಬೇಕು, ಅದಕ್ಕೋಸ್ಕರ ಬಡವ್ರಿಗೆ ಹಾಕ್ಬೇಕು. ಎಲ್ಲ ಇಂದಿರಾ ಕ್ಯಾಂಟೀನ್ ಕ್ಲೋಸ್, ಆಲ್ಮೋಸ್ಟ್ ಆಲ್ 60% ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದೆ. ಫಸ್ಟ್ ಅದು ಓಪನ್ ಮಾಡಿಸಿ, ಅದಕ್ಕೆ ದುಡ್ಡು ಹಣ ಬಿಡುಗಡೆಯನ್ನ ಮಾಡಿ. ನಾವು ಅದಕ್ಕೆ ತಕರಾರು ಮಾಡ್ತಿಲ್ಲ, ಬಡವ್ರಿಗೆ ಊಟ ಆಗುತ್ತೆ. ಇವತ್ತು ಬರೀ ಒಂದು ಲೂಟಿ ಮಾಡೋದಕ್ಕೋಸ್ಕರ ಇವತ್ತು ಮಾಡುವಂತ ಈ ಒಂದು ಯೋಜನೆನ ಕೈ ಬಿಡಬೇಕು ಅಂತ ಅಂದ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಸಪ್ತಗಿರಿ ಗೌಡರು, ನಮ್ಮ ಅಧ್ಯಕ್ಷರು ಉಮೇಶ್ ಶೆಟ್ಟಿ ಇದ್ದಾರೆ, ಗಣೇಶ್ ಅವರಿದ್ದಾರೆ, ನಮ್ಮೆಲ್ಲ ಶಾಸಕರು ನಾವು ಇದ್ರ ಬಗ್ಗೆ ಒಂದು ಮುಖ್ಯಮಂತ್ರಿಗಳಿಗೆ ಮತ್ತೆ ಕಮಿಷನರ್ ಕೂಡ ಒಂದು ಮನವಿಯನ್ನ ಕೊಡ್ತೀವಿ. ಇದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಅವ್ರನ್ನ ಮೇಲೆ ಸಸ್ಪೆಂಡ್ ಮಾಡುವಂತದ್ದು, ಡಿಸ್ಮಿಸ್ ಮಾಡುವಂತದ್ದು